ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾನು ಹೋದ ವ್ಲಾಗಲ್ಲಿ ಹೇಳಿದ್ದೆ ನೆಕ್ಸ್ಟ್ ವ್ಲಾಗಲ್ಲಿ ನಮ್ಮ ಫಂಕ್ಷನ್ಗೆ ಬಂದಿದ್ದ ಗಿಫ್ಟ್ಸ್ನೆಲ್ಲ ಓಪನ್ ಮಾಡಿ ತೋರಿಸ್ತೀವಿ ಅಂತ. ಅದರಲ್ಲಿ ಇದು ಮೊದಲನೇ ಗಿಫ್ಟು. ನಾನು ವಿಡಿಯೋ ಮಾಡೋಕ್ಕೂ ಮುಂಚೆನೇ ಓಪನ್ ಮಾಡಿಬಿಟ್ಟಿದ್ದಾರೆ, ಯಾಕಂದರೆ ಮಕ್ಳಿಗೆ ಅದು ನೋಡಿ ತಡ್ಕೊಳಕ್ಕಾಗಿಲ್ಲ, ಆಟ ಆಡಬೇಕು ಅಂತ. ಇದರಲ್ಲಿ ಜೋಕಾಲಿ, ಜಾರಾಬಂಡಿ ಮತ್ತು ಬಾಸ್ಕೆಟ್ಬಾಲು ಇದೆಲ್ಲ ಆಡೋ ಅಂಥದ್ದಿದೆ ಸೆಟ್ಟು. ಇದು ನಮ್ಮ ಅತ್ತಿಗೆ ಅವರ ಬೆಸ್ಟ್ ಫ್ರೆಂಡ್ ಗಿಫ್ಟ್ ಮಾಡಿದ್ದು ಮಕ್ಕಳಿಗೆಲ್ಲ ಆಟ ಆಡೋಕ್ಕೆ ಅಂತ. ಆ ಆಟ ಸಾಮಾನು ಬಿಟ್ಟು ಹೊರಗಡೆ ಬರೋಕ್ಕೆ ರೆಡಿ ಇರಲಿಲ್ಲ. ಸೊ ಕಷ್ಟಪಟ್ಟು ಏನೇನೋ ಮಾಡಿ ಮಸ್ಕ ಹೊಡೆದು ಹೊರಗಡೆ ಕರ್ಕೊಂಬಂದು ಊಟ ಮಾಡಿಸ್ತಾ ಇದ್ದೀನಿ. ಇಲ್ಲಿ ಎಲ್ಲರೂ ಹೊರಗಡೆ ಕೂತ್ಕೊಂಡು ಚೆನ್ನಾಗಿ ಗಾಳಿ ಬೀಸ್ತಿತ್ತು, ತಣ್ಣಗಿತ್ತು ಅಂತ. ಬೆಳಗ್ಗಿಂದ ಏನು ಫಂಕ್ಷನ್ ನಡೆದಿದ್ದು, ಯಾರ್ಯಾರು ಬಂದಿದ್ದರು, ಯಾರ್ಯಾರು ಬರೋಕ್ಕಾಗಿಲ್ಲ, ಅದನ್ನೆಲ್ಲ ಕೂತ್ಕೊಂಡು ಅನಲೈಸ್ ಮಾಡ್ತಾ ಇದ್ವಿ. ಅಮ್ಮ ಅವರೆಲ್ಲ ಒಳಗಡೆ ಇದ್ದಾರೆ. ನೆಕ್ಸ್ಟ್ ಡೇ ಬೆಳಗ್ಗೆ ಈ ನೀರಿಂದ ವಾಟರ್ ಬಾಟಲ್ಸು ಮತ್ತು ಎಕ್ಸ್ಟ್ರಾ ಟಿಶ್ಯೂ ಪೇಪರ್ಸು ಇದೆಲ್ಲ ಏನೇನು ಮಿಕ್ಕಿತ್ತು ಅದೆಲ್ಲ ಅಂಗಡಿಗೆ ಸ್ವಲ್ಪ ವಾಪಸ್ ಕೊಡೋ ಐಟಮ್ಸ್ನ ತೊಗೊಂಡು ಹೋಗ್ತಾ ಇದ್ದಾರೆ ಇವಾಗ ಅಣ್ಣನೂ ಮತ್ತು ಕಾರ್ತಿಕ್ಕು ಕಾರಲ್ಲಿ. ನಾವು ಎಲ್ಲ ಗಿಫ್ಟ್ಸ್ನ ಒಂದು ಕಡೆ ಇಟ್ಟಿದ್ವಿ. ನಾವು ಆಮೇಲೆ ವಿಡಿಯೋ ಮಾಡಿ ಎಲ್ಲ ಓಪನ್ ಮಾಡೋಣ, ಒಟ್ಟಿಗೆ ಕೂತ್ಕೊಂಡು ಎಲ್ರಿಗೂ ಒಟ್ಟಿಗೆ ಇದ್ದಾಗ ಓಪನ್ ಮಾಡೋಣ ಅಂತ. ಹಾಗೆ ಇಲ್ಲೊಂದು ಹೊಸ ಬಟ್ಟೆ ಕೂಡ ಓಪನ್ ಮಾಡಿ ನೋಡ್ತಾ ಇದ್ದಾರೆ ಅಣ್ಣ, ಅತ್ತಿಗೆ ಮತ್ತು ಕಾರ್ತಿಕ್ ಎಲ್ಲನೂ. ಕೆಲವು ಬಟ್ಟೆಗಳಂತೂ ತುಂಬ ಅಂದರೆ ತುಂಬ ಕ್ಯೂಟಾಗಿದ್ದಾವೆ. ಈಗ ನಾವು ಇನ್ನಷ್ಟು ಬಟ್ಟೆಗಳು ಮತ್ತು ಗಿಫ್ಟ್ಸು, ಡ್ರೆಸ್ಸಸ್ಸು, ಆಟ ಸಾಮಾನುಗಳು, ಅದ್ರ ಜೊತೆಗೆ ಕೆಲವರು ಕ್ಯಾಶ್ ಕೂಡ ಕೊಟ್ಟಿದ್ದರು. ಅದನ್ನೆಲ್ಲ ನಾನು ನೋಟ್ ಮಾಡ್ಕೋತಾ ಇದ್ದೆ, ಯಾರ್ಯಾರು ಏನೇನು ಕೊಟ್ಟಿದ್ದಾರೆ ಅಂತ. ಅದನ್ನೆಲ್ಲ ನಾವು ಡೀಟೇಲಾಗಿ ತೋರ್ಸೋಕ್ಕೆ ಹೋಗಿಲ್ಲ, ಬಟ್ ಕೆಲವೊಂದು ಗಿಫ್ಟ್ಸ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಎಸ್ಪೆಷಲಿ ಈ ಡ್ರೆಸ್ ಸ್ವಾತಿ ಮತ್ತು ಅತ್ತೆ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡು ಬಂದಿರೋದು ಪಾಪುಗೆ ಅಂತ. ತುಂಬ ಅಂದರೆ ತುಂಬ ಕ್ಯೂಟಾಗಿದೆ ಕಲರು, ಅದು ತುಂಬ ಇಷ್ಟ ಆಯಿತು. ಸೊ ಅದನ್ನು ತೋರಿಸ್ತಿದ್ದೀನಿ. ಅದ್ರ ಜೊತೆ ನಾವು ಪಾಪುಗೆ ಏನು ಕೊಟ್ವಿ ಅಂತ ತೋರಿಸ್ತೀನಿ ಅಂತ ಹೇಳಿದ್ದೆ. ಈಗ ಅತ್ತಿಗೆ ಏನು ಓಪನ್ ಮಾಡ್ತಿದ್ದಾರೆ ಅದು ನಾವು ಗಿಫ್ಟ್ ಕೊಟ್ಟಿದ್ದು. ಪಾಪು ಹತ್ರ ಒಂದು ಬೆಳ್ಳಿ ಬೌಲು, ಬೆಳ್ಳಿ ಸ್ಪೂನು ಇತ್ತು. ಡೈಲಿ ಅದರಲ್ಲೇ ಒಂದು ತಿಂಡಿ ತಿಂತಿದ್ವಿ. ಬೌಲು ಸ್ಪೂನು ಇತ್ತಲ್ಲ, ಅದ್ರ ಜೊತೆ ನೀರು ಹಾಲು ಇದರಲ್ಲೇ ಕುಡಿಲಿ ಅಂತ. ಇನ್ನೇನು ಅವನು 1 ವರ್ಷ ಆದಮೇಲಿಂದ ಹಾಲು ಕೂಡ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆವಾಗ ಹಾಲು ಕುಡಿಯೋಕ್ಕೆ, ನೀರು ಕುಡಿಯೋಕ್ಕೆ ಎಲ್ಲ ಕಪ್ಪು ಬೇಕಾಗುತ್ತೆ ಅಂಥೇಳಿ ನಾನು ಈ ಕ್ಯೂಟ್ ಡಿಸೈನ್ ಇರೋವಂಥ ಕಪ್ಪು ತುಂಬ ಇಷ್ಟ ಆಯಿತು. ಡಿಫ್ರೆಂಟಾಗಿತ್ತು ಇದು ಪ್ಯಾಟ್ರನ್ನು, ಎಲ್ಲ ಕಪ್ಪಿಗಿಂತ ಇದು ಯುನೀಕಾಗಿ ಅನಿಸ್ತು. ಆಮೇಲೆ ತುಂಬ ಡಿಸೈನ್ ಏನೂ ಇಲ್ಲ, ಪ್ಲೇನಾಗಿ ಕ್ಲಾಸಿಕ್ಕಾಗಿತ್ತು. ಸೊ ಇದನ್ನು ತೊಗೊಂಡು ಬಂದೆ, ಅತ್ತಿಗೆಗೂ ಇಷ್ಟ ಆಯಿತು. ಹಾಗೆ ಈಗಲೂ ಅಮ್ಮ ಹೇಳ್ತಿರ್ತಾರೆ ಪ್ರತಿದಿನ ಅವನು ಅದರಲ್ಲೇ ನೀರು ಕುಡಿತಿರೋದು ಅಂತ. ಮಕ್ಕಳದು ಆಟ ಸಾಮಾನಿಂದ ಏನಿತ್ತು, ಜೋಕಾಲಿ, ಜಾರಾಬಂಡಿ ಮತ್ತು ಬಾಸ್ಕೆಟ್ಬಾಲ್ ಸೆಟ್ಟು, ಅದು ಅಮೆಝಾನಲ್ಲೂ ಸಿಗುತ್ತೆ. ನೀವು ಯಾರಿಗಾದ್ರೂ ಗಿಫ್ಟ್ ಕೊಡಬೇಕಂದ್ರೆ ತುಂಬ ಚೆನ್ನಾಗಿರುತ್ತೆ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಗಿಫ್ಟ್ಸ್ ಎಲ್ಲ ಓಪನ್ ಮಾಡಿ ನೋಡಿ ಆದಮೇಲೆ ಊಟ ಮಾಡಿಕೊಂಡು ಅತ್ತೆ, ಮಾವ, ಕಾರ್ತಿಕ್ಕು ಊರಿಗೆ ಹೊರಟರು. ನಾನು ಚರಿತು ಇಲ್ಲೇ ಉಳ್ಕೊಂಡ್ವಿ. ಯಾಕೆ ಅಂದರೆ UK ನನ್ನ ಫ್ರೆಂಡ್ ಒಬ್ಬಳು ಬರ್ತಾ ಇದ್ದಾಳೆ ಇಂಡಿಯಾಗೆ ಅಂತ ಗೊತ್ತಾಯಿತು. ಅವಳು ಮೀಟ್ ಆಗೋಣ ಅಂತ ಹೇಳ್ತಿದ್ಲು. ಹಾಗೆ ನಾವು ಕೂಡ ಅವಳನ್ನ ಮೀಟ್ ಆಗಿ 3 ವರ್ಷ ಆಗೋಗಿತ್ತು ಆಲ್ಮೋಸ್ಟು. ಮೀಟ್ ಆಗಬೇಕು ಅಂತ ಒಂದು ಆಸೆ ಇತ್ತು. ಸೊ ಎಲ್ಲಿ ಮೀಟ್ ಆಗೋದು ಅಂತ ಡಿಸ್ಕಸ್ ಮಾಡುವಾಗ ಮೈಸೂರಲ್ಲಿ ಮೀಟ್ ಆಗೋದು ಅಂತ ಡಿಸೈಡ್ ಆಯಿತು. ಸೊ ನಾನು ಚರಿತು ಬೆಳಗ್ಗೆನೇ ಎದ್ದು ಮೈಸೂರಿಗೆ ಹೋಗ್ತಾ ಇದ್ದೀವಿ ಬಸ್ಸಲ್ಲಿ. ಯಾರು ಇದೆಲ್ಲ ಪಾರ್ಕ್ ಮಾಡಿದ್ದು? ಪಾಪ ಮಾಡಿದ್ದ. ಮೈಸೂರು ರೀಚ್ ಆಗಿದ ತಕ್ಷಣ ನನ್ನ ಫ್ರೆಂಡ್ ಸುರಭಿ ಮತ್ತು ಅವ್ರ ಹಸ್ಬೆಂಡು, ಅವ್ರ ಮಗ ಬಂದು ನಮ್ಮನ್ನು ಪಿಕ್ ಮಾಡಿಕೊಂಡು ಮನೆಗೆ ಕರ್ಕೊಂಡು ಹೋದರು. ಅವನ ಹತ್ರ ತುಂಬ ಅಂದರೆ ತುಂಬ ಟಾಯ್ಸ್ ಇತ್ತು. ನನ್ನ ಫ್ರೆಂಡ್ ಮಗನ ಹತ್ರ, ಅವನ ಹೆಸರು ಶಾರ್ವಿಲ್ ಅಂತ. ಅವ್ನ ಟಾಯ್ಸ್ ಜೊತೆ ತುಂಬ ಚೆನ್ನಾಗಿ ಆಟಾಡ್ತಾ ಇದ್ದ. ಆದರೆ ಅವನು ಅವ್ರ ಅಪ್ಪನ ಜೊತೆ ಆಟಾಡೋದು ನೋಡಿ ಇವ್ರಪ್ಪಂಗೆ ತುಂಬ ಮಿಸ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದ. ಬಟ್ ಆಮೇಲೆ ಸರಿ ಹೋದ ಒಂದು ಸ್ವಲ್ಪ ಹೊತ್ತಲ್ಲಿ. ಪಾರ್ಕಿಂಗ್ ಒಂದು ಬ್ಯೂಟಿಫುಲ್ ಆಗಿರೋಂಥ ಫಾರ್ಮ್ ಸ್ಟೇನ ಬುಕ್ ಮಾಡಿದ್ರು ಅವರು, ನಾವೆಲ್ಲರೂ ಹ್ಯಾಂಗ್ಔಟ್ ಮಾಡೋದಕ್ಕೆ ಅಂತ. ಅಲ್ಲಿಗೆ ಹೋಗೋಕ್ಕೂ ಮುಂಚೆ ಲಂಚ್ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿ ದಿ ವೆರಿ ಫೇಮಸ್ ಮೈಲಾರಿ ಹೋಟೆಲ್ಗೆ ಕರ್ಕೊಂಡು ಬಂದಿದ್ದರು. ನಾನು ಫಸ್ಟ್ ಟೈಮ್ ಇಲ್ಲಿ ದೋಸೆ ತಿನ್ನೋಕ್ಕೆ ಬಂದಿರೋದು. ಎವ್ರಿ ಟೈಮ್ ಬಂದಾಗ ಟ್ರೈ ಮಾಡೋಣ ಅಂದರೆ ತುಂಬ ಕ್ರೌಡ್ ಇರುತ್ತೇನೋ ಅಂತ ಹೋಗ್ತಾನೆ ಇರಲಿಲ್ಲ. ಬಟ್ ಈ ಸಲ ಚಾನ್ಸ್ ಸಿಕ್ತು. ಯಾರಿದ್ದಾರೆ ಬಿಟ್ಟು ಫೋಟೋಸಲ್ಲೆಲ್ಲ? ಹೌದಾ, ಎಷ್ಟು ಚೆನ್ನಾಗಿದೆ ಅಲ್ಲ. ಬಿಸಿ ಇದೆಯಾ?
ತುಂಬ ಕ್ರೌಡೆಡ್ ಕೂಡ ಇರಲಿಲ್ಲ, ಆರಾಮಾಗಿ ಕುತ್ಕೊಂಡು ತಿಂದ್ವಿ. ನಾವು ಮಸಾಲೆ ದೋಸೆ ತೊಗೊಂಡಿದ್ವಿ, ಚರಿತ್ ಪ್ಲೇನ್ ದೋಸೆ ತೊಗೊಂಡಿದ್ದ. ಎರಡೂ ದೋಸೆ ತುಂಬ ಟೇಸ್ಟಿಯಾಗಿತ್ತು. ಸೊ ಒಂಥರ ಮೆಮೊರೇಬಲ್ ಇದು ಅಂತ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ಪಲ್ಯ ಟೇಸ್ಟ್ ಕೂಡ ಇಲ್ಲಿ ಡಿಫ್ರೆಂಟು, ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ತುಂಬ ಚೆನ್ನಾಗಿತ್ತು. ಇಲ್ಲಿಂದ ನಾವೀಗ ಫಾರ್ಮ್ ಸ್ಟೇ ಕಡೆ ಹೋಗ್ತಾ ಇದ್ದೀವಿ. ಇದು ಮೈಸೂರಿಂದ ಒಂದು 10 ಕಿಲೋಮೀಟ್ರ್ ದೂರದಲ್ಲಿತ್ತು. ಸದ್ಯಕ್ಕೆ ನಾವು ಹೋಗಿರ್ತೀವಿ. ಇನ್ನೂ ಇಬ್ಬರು ಫ್ರೆಂಡ್ಸು ಅಂದರೆ UK ಇಂದ ಬರ್ತಿದ್ದಾಳಲ್ಲ, ಅವಳು ಬ್ಯಾಂಗ್ಳೂರಿಗೆ ಬರ್ತಾಳೆ. ಬ್ಯಾಂಗ್ಳೂರಿಂದ ಇನ್ನೊಬ್ಳು ಫ್ರೆಂಡಿಗೆ ಕರ್ಕೊಂಡು ಅವರು ಕೂಡ ಸಂಜೆ ಮೈಸೂರಿಗೆ ಬರ್ತಾರೆ. ಅಲ್ಲಿವರೆಗೂ ನಾವು ಮಕ್ಕಳಿಗೆ ಇಲ್ಲಿ ಫಾರ್ಮ್ ಸ್ಟೇಯಲ್ಲಿ ಆಟ ಆಡಿಸ್ತಾ ಇರೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕೆಂದರೆ ಇಲ್ಲಿ ಕುದುರೆ ಮತ್ತು ಕ್ರೇನ್ಸು, ಟರ್ಕೀಸು ಇದೆಲ್ಲ ಇದೆ ಅಂತ ಅಂದಿದ್ಲು. ಸೊ ನಾವು ರಾತ್ರಿ ಬಂದರೆ ಇಲ್ಲಿ ಮಕ್ಕಳಿಗೇನು ನೋಡೋಕ್ಕೆ ಆಗೋದಿಲ್ಲ ಅಂಥೇಳಿ ಸ್ವಲ್ಪ ಅರ್ಲಿ ಬಂದ್ವಿ. ಹಿಂದಕ್ಕೆ ಹೋಗ್ಬೇಕಾ? ಹಿಂದಕ್ಕೆ ಹೋಗ್ಬೇಕಾದ್ರೆ ಹಿಂದಕ್ಕೆ ಹೋಗ್ತೀನಿ. ಹಿಂದಕ್ಕೆ ಹೋಗ್ಲಾ? ಪೊಲೀಸ್ನವರು ಬರ್ತಾ ಇದೆ. ಓಕೆ. ನಾವು ಲೇಡೀಸ್ ಅಷ್ಟೇ ಇಲ್ಲಿ ಫಾರ್ಮ್ ಹೌಸಲ್ಲಿ ಇರಬೇಕಲ್ಲ ಓವರ್ ನೈಟು. ಸೊ ಸೇಫ್ ಇದೆಯೋ ಇಲ್ವೋ ಅಂತ ಪಾಪ ನನ್ನ ಫ್ರೆಂಡ್ ಹಸ್ಬೆಂಡು ಒಂದು 2 ಡೇಸ್ ಮುಂಚೆನೇ ಬಂದು ಎಲ್ಲ ನೋಡಿಕೊಂಡು ಹೇಗಿದೆ ವಾತಾವರಣ ಅಂತೆಲ್ಲ ವಿಚಾರಿಸ್ಕೊಂಡು ನೋಡಿ ಆಮೇಲೆ ಕನ್ಫರ್ಮ್ ಮಾಡಿದರು. ನಮಗೂ ಹೋದಾಗ ಚೆನ್ನಾಗಿ ಅನಿಸ್ತು. ಫ್ಯಾಮಿಲಿ ಎಲ್ಲ ಬರ್ತಾರೆ ಇಲ್ಲಿ ಅಂತ ಗೊತ್ತಾಯಿತು. ಒಂಥರ ಫ್ಯಾಮಿಲಿ ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ ಇದೆ ಅಂತ. ಎಸ್ಪೆಷಲಿ ಮಕ್ಕಳು ಎಲ್ಲ ಬರ್ತಾರೆ ಅಂತಲೇ ಅವರು ಆ್ಯನಿಮಲ್ಸ್ನೆಲ್ಲ ಇಟ್ಟಿದ್ದಾರೆ. ಫಾರ್ಮ್ ಹೌಸಲ್ಲಿ ಒಂದು 2-3 ಕಾಟೇಜಸ್ ಇತ್ತು. ಅದರಲ್ಲಿ ನಾವು ಒಂದು 2 BHK ಕಾಟೇಜ್ ಅಂತ ಇತ್ತು. ಅದು ಸೇಮ್ 2 BHK ಮನೆ ಥರನೇ. ಕಿಚನ್ ಕೂಡ ಇತ್ತು. ನಾವು ಮಕ್ಳಿಗೆ ಏನಾದರೂ ಬಿಸಿನೀರು ಕಾಯಿಸ್ಕೊಡೋಕ್ಕೆ ಅಥವಾ ಹಾಲು ಬೇಕಂದರೆ ಏನಾದರೂ ಎಮರ್ಜೆನ್ಸಿಗೆ ಏನಾದರೂ ಕುಕ್ ಮಾಡಿಕೊಡೋಕ್ಕೂ ಕಿಚನ್ ಇದ್ದರೆ ಒಳ್ಳೆಯದು ಅಂತೇಳಿ ಈ ಕಾಟೇಜ್ನ ಚೂಸ್ ಮಾಡಿದ್ವಿ. ಇದ್ರ ಸುತ್ತಮುತ್ತ ಓಡಾಡ್ತಾ ನಿಮಗೆ ನಾನು ವಾತಾವರಣ ತೋರಿಸ್ತೀನಿ ನೋಡಿ. ಎಷ್ಟು ಪೀಸ್ಫುಲ್ಲಾಗಿ, ಎಷ್ಟು ಚೆನ್ನಾಗಿದೆ, ಪ್ಲೆಸೆಂಟಾಗಿದೆ. ಯಾವುದು ಗೊಂಬೆ ಇಲ್ಲ. ಟರ್ಕಿ ಚೆನ್ನಾಗಿಲ್ವಾ? ಇಲ್ಲೇ ನೀವಿಲ್ಲೇ ಇರಿ, ನಾನು ಹತ್ರ ಹೋಗಿ ಫೋಟೋ ತೆಗಿತೀನಿ. ನನಗಂತೂ ಇಲ್ಲಿ ವಾತಾವರಣ ತುಂಬ ಇಷ್ಟ ಆಯಿತು. ಹಾಗೆ ಚರಿತ್ತು ಮತ್ತು ಶರ್ವಿಲ್ ಕೂಡ ತುಂಬ ಎಂಜಾಯ್ ಮಾಡ್ತಾಯಿದ್ರು. ಇದ್ರದ್ದು ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾವಾಗಾದರೂ ನಿಮಗೂ ಮೈಸೂರು ಔಟ್ಸ್ಕಟ್ಸಲ್ಲಿ ಫಾರ್ಮ್ ಹೌಸ್ ಸ್ಟೇನ ಎಂಜಾಯ್ ಮಾಡಬೇಕು, ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಆಸೆ ಇದ್ದರೆ ಮಕ್ಕಳನ್ನ ಕರ್ಕೊಂಡು ಇಲ್ಲಿ ಒಂದು ಸಲ ಹೋಗಿ ಬರ್ಬೋದು. ಊಟದ ವ್ಯವಸ್ಥೆ ಕೂಡ ಇಲ್ಲಿರುತ್ತೆ. ಅಂದರೆ ನಾವು ಮುಂಚೆನೇ ಹೇಳಿ 3 ಅವರ್ಸ್ ಮುಂಚೆ ಹೇಳಿದ್ರೆ ಅವರು ಸಾಮಾನೆಲ್ಲ ತಂದು ಅಡುಗೆ ಮಾಡಿಕೊಡ್ತಾರೆ. ಈಗ ನಿಮಗೆ ಫಾರ್ಮ್ ಹೌಸಿನ ಈ ಕಾಟೇಜ್ ಹೌಸ್ ಏನಿದೆ, 2 ಬೆಡ್ರೂಮ್ ಮನೆ, ಇದ್ರದ್ದು ಹೋಮ್ ಟೂರ್ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಅರೇಂಜ್ಮೆಂಟ್ಸ್ ಕೂಡ ಅಷ್ಟೇ. ಇಲ್ಲಿ ನೋಡ್ತಿರ್ಬೋದು ನೀವು, ಎಕ್ಸ್ಟ್ರಾ ಒಂದು 3-4 ಜನ ಬಂದ್ರೂ ಎಕ್ಸ್ಟ್ರಾ ಬೆಡ್ಸ್ ಕೂಡ ಇದೆ. ಕೆಳಗೆ ಹಾಸೋ ಥರನೂ ಅಲ್ಲ, ಪೋರ್ಟೇಬಲ್ ಬೆಡ್ಸು. ಇದನ್ನು ನಾವು ಮಡಚಿ ಕೂಡ ಇಡ್ಬೋದು. ಓಪನ್ ಮಾಡಿಕೊಂಡ್ರೆ ನಾರ್ಮಲ್ ಕಾಟ್ ವಿತ್ ಬೆಡ್ ಆಗುತ್ತೆ. ಹಾಗೆ ಟಿ ವಿ ಇದೆ. ಬಟ್ ನಮಗೆ ಟಿ ವಿ ನೋಡೋ ಅಷ್ಟು ಟೈಮ್ ಆಗಲಿಲ್ಲ. ಯಾಕಂದರೆ ಫ್ರೆಂಡ್ಸ್ ಎಲ್ಲ ನಾವು ಸಿಕ್ಕಿದ್ದೆ ಅಪರೂಪ, ಮಾತಾಡ್ತಾ ಕೂತಿದ್ವಿ ಆರಾಮಾಗೆ. ಹಾಗೆ ವಾರ್ಡ್ರೋಬ್ಸ್ ಕೊಟ್ಟಿದ್ದಾರೆ. ವಾರ್ಡ್ರೋಬ್ಸಲ್ಲಿ ಎಕ್ಸ್ಟ್ರಾ ಬ್ಲ್ಯಾಂಕೆಟ್ಸು, ಬೆಡ್ ಸ್ಪ್ರೆಡ್ಸು, ನಿಮ್ಮ ಪಿಲ್ಲೋಸು ಏನು ಬೇಕಿದ್ರೂ ನಾವು ತೊಗೊಂಡು ಯೂಸ್ ಮಾಡ್ಕೋಬೋದು. ಇದು ಒಂದು ರೂಮು ವಿತ್ ಅಟ್ಯಾಚ್ಡ್ ಬಾತ್ರೂಮು. ಇನ್ನೊಂದು ರೂಮು ಅದಕ್ಕೂ ಕೂಡ ಅಟ್ಯಾಚ್ಡ್ ಬಾತ್ರೂಮ್ ಇತ್ತು. ಸ್ಪೇಷಿಯಸ್ ಆಗಿತ್ತು. ಕಿಚನಲ್ಲಿ ಒಂದು ಹಾಟ್ ವಾಟರ್ ಕೆಟಲ್ ಕೂಡ ಕೊಟ್ಟಿದ್ದರು, ಇಂಡಕ್ಷನ್ ಕೊಟ್ಟಿದ್ದರು, ಮತ್ತು ಒಂದು ಪಾತ್ರೆಗಳು ಕೆಲವು ಬೇಕಂದರೆ ಇತ್ತು, ಕಪ್ಸ್ ಇತ್ತು, ವಾಟ್ರ್ ಬಾಟಲ್ಸು ಕೊಟ್ಟಿದ್ದರು ನಮಗೆ ನೀರಿನ ಬೇಕಂದರೆ ಕುಡಿಯೋದಕ್ಕೆ ಅಂತ. ಒಟ್ಟಿನಲ್ಲಿ ನಮ್ಮ ಸ್ಟೇ ತುಂಬ ಚೆನ್ನಾಗಿತ್ತು. ನಮ್ಮ ಇನ್ನಿಬ್ಬರು ಫ್ರೆಂಡ್ಸ್ ಬಂದ ಮೇಲೆ ನಾವು ಏನೇನು ಮಾಡಿದ್ವಿ, ಹೇಗೆ ಎಂಜಾಯ್ ಮಾಡಿದ್ವಿ ಅಂತೆಲ್ಲ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ನೋಡೋಕ್ಕೆ ಸಿಗುತ್ತೆ. ಇವತ್ತಿನ ವ್ಲಾಗ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.